ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ 58ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈವರೆಗೆ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಾ, ಆನಂದಿಸ್ತಾ ಇದ್ದೀರಾ. ಈ ಮುಂದಿನ ಭಾಗದ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು. ಈ ವಿಶೇಷವಾದ ಭಾಗ ಯಾವುದು ಅಂತ ಅಂದ್ಕೊಂಡ್ರೆ ನಮ್ಮ ವರ್ಷದ ವ್ಯಕ್ತಿ ಕಾರ್ಯಕ್ರಮ. ಈ ಭಾಗದಲ್ಲಿ ನಾವು ಅಂದರೆ KSS ತಂಡ ಸರಿಸುಮಾರು ಪ್ರತಿ ವರ್ಷ ಒಬ್ಬ ವ್ಯಕ್ತಿಯನ್ನು ಆರಿಸಿ ಗೌರವ ಸಲ್ಲಿಸ್ತೇವೆ. ಆ ವ್ಯಕ್ತಿಯ ವಿಶೇಷತೆ ಏನೆಂದರೆ ಸೇವಾ ಮನೋಭಾವವನ್ನು ಮೈಗೂಡಿಸಿಕೊಂಡು ಕನ್ನಡಿಗರಿಗೆ, ಸ್ಥಳೀಯ ಭಾರತೀಯರಿಗೆ ಅಥವಾ ಇಡೀ ಸಮಾಜಕ್ಕೆ ತಮ್ಮ ಅಮೂಲ್ಯ ಸೇವೆಯನ್ನು ನಾನಾ ರೂಪದಲ್ಲಿ ಸಲ್ಲಿಸುತ್ತಾರೆ. ಆ ಉತ್ತಮ ಮನೋಧರ್ಮವನ್ನು ಮತ್ತು ಕೈಂಕರ್ಯವನ್ನು ನಾವು ಗುರುತಿಸಿ ಗೌರವಿಸುವುದು ನಮ್ಮ ಕರ್ತವ್ಯ ಅಂತ ಭಾವಿಸಿದ್ದೇವೆ. ಈ ನಿಟ್ಟಿನಲ್ಲಿ ಈ ವರ್ಷದ ವ್ಯಕ್ತಿ ಯಾರು ಅಂತ ತಿಳಿದುಕೊಳ್ಳೋಣ. ನಮಗೂ ನಿಮಗೂ ಎಲ್ಲರಿಗೂ ಚಿರಪರಿಚಿತರಾದಂಥ ಶ್ರೀ ಹರಿಶೆಟ್ಟಿ ಅವರು. ಹರಿಶೆಟ್ಟಿ ಅವರನ್ನ ವೇದಿಕೆಗೆ ಆಹ್ವಾನಿಸುವ ಮೊದಲು ನಾನು ಕಾರ್ಯನಿರ್ವಾಹಕ ಸಮಿತಿಯನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇದರಲ್ಲಿ ಅಧ್ಯಕ್ಷರಾದಂಥ ಶ್ರೀ ವೀರೇಶ್ ಹೊಂಗನ್ ಅವರು, ಉಪಾಧ್ಯಕ್ಷರಾದಂಥ ರವಿ ಶರ್ಮಾ ಅವರು, ಉಪಖಜಾಂಚಿಯಾದಂಥ ಶ್ರೀಮತಿ ಲಕ್ಷ್ಮೀ ರಾವ್ ಅವರು ಮತ್ತು ಕಾರ್ಯದರ್ಶಿಗಳಾದಂಥ ಶ್ರೀ ಪ್ರಶಾಂತ್ ಕಲೋಸೆ ಅವರು. ಈಗ ಶ್ರೀ ಹರಿಶೆಟ್ಟಿ ಮತ್ತು ಕುಟುಂಬದವರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ, ನಿಮ್ಮ ಚಪ್ಪಾಳೆಗಳೊಂದಿಗೆ. ಈಗ ಶ್ರೀ ಹರಿಶೆಟ್ಟಿ ಅವರ ಬಗ್ಗೆ ಎರಡು ಮಾತುಗಳನ್ನು ಆಡೋದಾದ್ರೆ, ಇವರು ನಮ್ಮ ಸಂಘದ ಸ್ಥಾಪಕರಲ್ಲಿ ಒಬ್ಬರಾದವರು. ಸಂಘದ ಬುನಾದಿಯನ್ನು ಹಾಕುವಲ್ಲಿ ಪ್ರಮುಖರು ಕೂಡ. ಹಲವಾರು ಸಾಂಸ್ಕೃತಿಕ, ಕ್ರೀಡಾ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ತಮ್ಮ ಅಪಾರ ಸೇವೆ ಸಲ್ಲಿಸಿದಂಥವರು. ಇವರು ನಮ್ಮ ಕನ್ನಡ ಕಲಿ ತರಗತಿ ಪ್ರಾರಂಭಿಸುವಲ್ಲಿ ಪ್ರಮುಖರು. 3ನೇ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ, ಕಾರ್ಯನಿರ್ವಾಹಕರಾಗಿ, ಮಾರ್ಗದರ್ಶಕರಾಗಿ, ಸಮಿತಿ ಸದಸ್ಯರಾಗಿ ಸಂಘವನ್ನು ಬೆಂಬಲಿಸುತ್ತಾರೆ. ಇಷ್ಟಲ್ಲದೆ ಇಂಡಿಯಾ ಡೇನಲ್ಲಿ ಭಾಗವಹಿಸುವುದಲ್ಲದೆ ತಮ್ಮ ಸೇವೆಯನ್ನು ಸಲ್ಲಿಸಿ ಪ್ರಾಯೋಜಕರು ಕೂಡ ಆಗಿದ್ದಾರೆ. ಲಾಭರಹಿತ ಸಂಸ್ಥೆಗಳಿಗೆ ಆರ್ಥಿಕ ಬೆಂಬಲ ನೀಡುವುದಲ್ಲದೆ ಸ್ವಯಂ ಸೇವಕರು ಕೂಡ. ಇವರು ಇಷ್ಟಕ್ಕೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳದೆ ತಾಯ್ನಾಡಿನಲ್ಲೂ ತಮ್ಮ ಸೇವೆ ನಿರಂತರವಾಗಿ ನಡೆಸಿದ್ದಾರೆ. ಇದರಲ್ಲಿ ಹಲವಾರು ದೇವಸ್ಥಾನಗಳಿಗೆ ಆರ್ಥಿಕ ನೆರವು ನೀಡಿ ಜೀರ್ಣೋದ್ಧಾರ ಮಾಡಿದ್ದಾರೆ. ವಜ್ರಮಠ ಮಹಿಳಾ ವಿಕಾಸ ಕೇಂದ್ರ ದಕ್ಷಿಣ ಕನ್ನಡದ ಸತತ ಪ್ರಾಯೋಜಕರು. ಅಂಗನವಾಡಿ ಮಕ್ಕಳಿಗಾಗಿ ಶಾಲೆಯ ಸ್ಥಳಾವಕಾಶದಲ್ಲಿ ಕೂಡ ಪ್ರಾಯೋಜಕರು. ಹಿಂದೂ ಸಂಘಗಳಿಗೆ ಸಲಹೆಗಾರರು. ರಕ್ತದಾನ ಶಿಬಿರ, ಅನ್ನದಾನಗಳಲ್ಲಿ ಸೇವೆ, ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಇವರ ಪಾತ್ರ ಬಹಳ ದೊಡ್ಡದು. ರೊಬಾಟಿಕ್ಸ್ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ಮಾರ್ಗದರ್ಶನ, ಡ್ರೀಮ್ ಸ್ಕೂಲ್ ಯೋಜನೆಯಲ್ಲಿ ಪಾಲ್ಗೊಳ್ಳುವಿಕೆ, ಹೀಗೆ ಹೇಳ್ತಾ ಹೋದರೆ ಇನ್ನೂ ಬಹಳಷ್ಟಿದೆ. ಇವರ ಚಟುವಟಿಕೆಗಳಿಗೆ ಬೆಂಬಲವಾಗಿ ನಿಂತ ಇವರ ಚಿಕ್ಕ ಚೊಕ್ಕ ಸಂಸಾರವನ್ನು ಪರಿಚಯ ಮಾಡಿಕೊಳ್ಳೋಣ. ಇವರ ಪತ್ನಿ ಶ್ರೀಮತಿ ಚಾರುಲತಾ ಶೆಟ್ಟಿ ಅವರು. ಇವರು ಇಂಟರ್ ಉದ್ಯೋಗಿ ಮತ್ತು ಅವರ ಮಗಳು ನೇಹಾ ಶೆಟ್ಟಿ 8ನೇ ತರಗತಿ ವಿದ್ಯಾರ್ಥಿ. ಈಗ KSSನ ವತಿಯಿಂದ ಗೌರವಾರ್ಪಣೆ ಮತ್ತು ಕಾಣಿಕೆ. ಈ ವಿಶೇಷವಾದ ಸಂದರ್ಭದಲ್ಲಿ ನಿಮಗೆಲ್ಲ ಇನ್ನೊಂದು ವಿಶೇಷ ಕಾದಿದೆ. ಅದೇನಂದ್ರೆ ಕೆಲವು ವರ್ಷಗಳ ಹಿಂದಿನ ಕಲ್ಪನೆ ಆದರೂ ಅದು ಈಗ ಸಾಕಾರವಾಗ್ತಾ ಇದೆ.
ಈಗ ಸಾಕಾರ ಆಗಿರೋದಂತೆ ಬಿಡುಗಡೆಗೆ ಸಿದ್ಧವಾಗಿದೆ ಕೂಡ. ಅದೇ ನಮ್ಮ ಸ್ಮರಣ ಸಂಚಿಕೆ ಸಿರಿಗಂಧ. ಸಿರಿಗಂಧ ಕನ್ನಡದ ಕಂಪು. ಒಂದೊಂದೇ ಪುಟಗಳನ್ನು ಜೋಡಿಸಿ ಪುಸ್ತಕವನ್ನಾಗಿಸಿ ಅತ್ಯಂತ ಸಂತೋಷದಿಂದ ನಿಮ್ಮ ಕೈಗಡ್ತಾ ಇದ್ದೇವೆ. ಸಂಚಿಕೆ ಬಿಡುಗಡೆಗೆ ಸಿದ್ಧವಾಗಿದೆ. ವೇದಿಕೆಯಲ್ಲಿ ಶ್ರೀ ಹರಿಶೆಟ್ಟಿ ಅವರಿದ್ದಾರೆ. ಮಂತಿನ್ಯಾಕ್ತಡ ಅವ್ರನ್ನೇ ಕೇಳ್ಕೊಳ್ಳೋಣ. ಶ್ರೀ ಹರಿಶೆಟ್ಟಿ ಅವರೇ ದಯವಿಟ್ಟು ನಮ್ಮ ಸಿರಿಗಂಧವನ್ನು ಬಿಡುಗಡೆ ಮಾಡಿ ಅದರ ಕಂಪನ್ನು ಎಲ್ಲರ ಬದಲಾವಣೆ ಮಾಡಬೇಕು ಅಂತ ತಂಡದ ಪರವಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀಗಂಧದ ತಂಪು ಕರಿನಾಡ ತಂಪು ಎಲ್ಲೆಡೆ ಹರಡಿ ಮನೆ ಮನೆಗೆ ತಲುಪಲಿ ಅನ್ನೋ ಆಶಯ ನಮ್ಮೆಲ್ಲರದ್ದು. ಧನ್ಯವಾದಗಳು ಹರಿಯವರು. ಆ ಸಂಚಿಕೆ ಇನ್ನು ಹರಿಯವರು ನಮ್ಮನ್ನು ಕುರಿತು ಎರಡು ಮಾತನಾಡಬೇಕು ಅಂತ ತಿಳಿಸ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನವೆಂಬರ್ 1, 2014 ನವೆಂಬರ್ 1ನೇ ತಾರೀಕು ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತೇವೆ. ಈ ಸಲ 11ನೇ ವರ್ಷದ ಸಲುವಾಗಿ ನವೆಂಬರ್ 1ಗೆ ನಾವು ಮಾಡ್ತಿದ್ದೇವೆ. ಇವತ್ತು ತುಂಬ ಸಂತೋಷವಾಗ್ತದೆ. ವೇಣು ಮಲ್ಲೇಶನ್ನವರು ನನ್ನನ್ನು 3 ದಿವಸ ಮೊದಲು ಕಾಲ್ ಮಾಡಿದಾಗ ತುಂಬ ಅಚ್ಚರಿಯಾಗಿತ್ತು ಹಾಗೂ ಸಂತೋಷವಾಗಿತ್ತು. ಸುಮಾರು 11 ವರ್ಷಗಳಿಂದ ಕನ್ನಡ ಸತತವಾಗಿ ಅನೇಕ ಧಾರ್ಮಿಕ, ಸಾಂಸ್ಕೃತಿಕ, ಕಲೆ, ಸಾಮಾಜಿಕ ಕೆಲಸಗಳನ್ನ ಮಾಡ್ತಿದೆ. ಆದರೆ ನಾವು ಇನ್ನೂ ಕೂಡ ಶೈಕ್ಷಣಿಕ ಮತ್ತು ರಾಜಕೀಯ ಕೆಲಸದ ಮುಖಾಂತರ ಜಾಸ್ತಿ ಕೆಲಸ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಈಗ ನಾವು ನಮ್ಮ ಕರ್ಮಭೂಮಿಯಾದ ಅಮೆರಿಕದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗ್ತಿವೆ. ಉದಾಹರಣೆಗೆ ಈಗ ಕಾಮನ್ ಕೋರ್ ಅಂತ ಒಂದು ಎಜುಕೇಶನ್ ಪ್ರೋಗ್ರಾಮ್ ಆಗ್ತದೆ ನಮ್ಮ ಈ ದೇಶದಲ್ಲಿ. ಅಷ್ಟೇ ಅಲ್ಲದೆ ಸ್ಟೆಮ್ ಎಜುಕೇಶನ್ ಅಂತ ಆಗ್ತದೆ. ಸೊ ಈ ಮುಂದಿನ ಜನಾಂಗಕ್ಕೆ ನಾವು ಈ ಶೈಕ್ಷಣಿಕ ಮತ್ತು ರಾಜಕೀಯ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಸಹಾಯ ಮಾಡಬೇಕಾಗುತ್ತೆ. ಉದಾಹರಣೆಗೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಪ್ರೋಗ್ರಾಮ್ ಇದೆ, ಅಂದರೆ ಸೌತ್ ಏಷ್ಯನ್ ಎಜುಕೇಷನ್ ಇನಿಷಿಯೇಟಿವ್ ಅಂತ. ಇದರ ಮುಖಾಂತರ ತೆಲುಗು, ತಮಿಳು, ಹಿಂದಿ, ಉರ್ದು, ಸಂಸ್ಕೃತ, ಬಂಗಾಳಿ ಎಲ್ಲ ಭಾಷೆಗಳನ್ನು ಸೇರಿಸ್ಕೊಂಡಿದ್ದಾರೆ. ಆದರೆ ಇಷ್ಟರವರೆಗೆ ಕನ್ನಡವನ್ನು ಸೇರಿಸ್ಕೊಂಡಿಲ್ಲ. ಹಾಗಾಗಿ ನಾವೆಲ್ಲ ನಮ್ಮ ಉದಾರ ಮನಸ್ಸಿನಿಂದ ಇದರ ಬಗ್ಗೆ ಕೆಲಸ ಮಾಡಬೇಕು, ಇದರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಅಷ್ಟಲ್ಲದೆ ರಾಜಕೀಯವಾಗಿ ನಾವೆಲ್ಲ ಉದಾಹರಣೆಗೆ ನವೆಂಬರ್ 3ನೇ ತಾರೀಕು 3 ಅಥವಾ 4 ಇರಬೇಕು ಚುನಾವಣೆ ಆಗ್ತಾ ಇದೆ. ನಾವು ಇಲ್ಲಿ ಸಿಟಿಸನ್ಗಳಾಗಿದ್ದರೆ, ಪ್ರಜೆಗಳಾಗಿದ್ದರೆ ದಯಮಾಡಿ ಅಲ್ಲಿ ಹೋಗಿ ನಿಮ್ಮ ವೋಟ್ಗಳನ್ನ ಹಾಕಬೇಕಾಗಿದೆ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಕೆಲವು ಕೆಟ್ಟ ಥರದ ಎಜುಕೇಶನ್ ಪ್ರೋಗ್ರಾಮ್ ಸಚ್ ಆಸ್ ಸ್ಕಿನ್ ಕೇರ್ ಆಕ್ಟ್ ಅಂತ ಒಂದಿದೆ. ಅದರ ಮುಖಾಂತರ ನಮ್ಮ ಮಕ್ಕಳಿಗೆ SCT ಸ್ಕೋರ್ಗಳನ್ನು ಡಿಡಕ್ಟ್ ಮಾಡ್ತಾರೆ. ಇಂಥೆಲ್ಲ ಕೆಲಸಗಳಾದಾಗ ನಾವು ನಮ್ಮ ಕನ್ನಡ ಸಮಾಜ ಅಲ್ಲದೆ ಭಾರತೀಯ ಸಮಾಜದ ಜನಸಂಪರ್ಕ ಇಟ್ಕೊಂಡು ಇದ್ರ ಬಗ್ಗೆ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ನಾವು ಕೇವಲ ಕಲೆ ಸಂಸ್ಕೃತಿಗಳನ್ನು ಮಾಡ್ತಾ ಇರ್ತೇವೆ, ಟ್ಯಾಕ್ಸ್ ಕಟ್ತಾ ಇರ್ತೇವೆ. ನಾವು ತುಂಬಾ ಟ್ಯಾಕ್ಸ್ ಕಟ್ತೇವೆ ದೇಶದಲ್ಲಿ. ಹಾಗಾಗಿ ನಾವು ಸುಮಾರು 2004ನೇ ಇಸವಿಯಲ್ಲಿ ವೇಣು ಆಚಾರ್ಯ ಮತ್ತು ನಾವು ಜೊತೆ ಸೇರಿ ಕ್ರಿಕೆಟ್ ಕ್ಲಬ್ ಅನ್ನು ಸ್ಟಾರ್ಟ್ ಮಾಡಿದಾಗ ನಮ್ದೊಂದು ಕ್ರಿಕೆಟ್ ಕ್ಲಬ್ ಇರಲಿಲ್ಲ, ಕ್ರಿಕೆಟ್ ಗ್ರೌಂಡ್ ಇರಲಿಲ್ಲ. ಈಗನೂ ಕೂಡ ಇದು ಸುಮಾರು 15 ವರ್ಷದ ನಂತರ ಕೂಡ ಒಂದು ವೇಳೆ ನಾವುಗಳು ಇಲ್ಲಿಯಾದ್ರೂ ಒಂದು ಬೇಸ್ಬಾಲ್ ಸ್ಟೇಡಿಯಂ ಅಲ್ಲಿ ಅಥವಾ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಿದ್ರೆ ನಮ್ಮನ್ನು ಹೊರಗಾಡ್ತಾರೆ. ಅಂದ್ರೆ ನಾವು ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿದ ನಂತರನೂ ಕೂಡ ನಮ್ಗೊಂದು ಕ್ರಿಕೆಟ್ ಗ್ರೌಂಡ್ ಸಿಗ್ತಲ್ಲ ಈ ದೇಶದಲ್ಲಿ. ಅಂದ್ರೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಸೊ ಇಂಥ ಎಲ್ಲ ಚಿಂತನೆಗಳನ್ನು ಮಾಡಬೇಕಾಗಿದೆ. ತುಂಬಾ ಕೆಲಸ ಇನ್ನೂ ಬಾಕಿ ಇದೆ. ಆದ್ರೂ ಕೂಡ 10 ವರ್ಷಗಳು ಕಳೆದು ನಾವು ಸಂವತ್ಸರ ಸಂಚಿಕೆಯನ್ನು ಮಾಡ್ತೇವೆ. ನಮ್ಮ ಪದಾಧಿಕಾರಿಗಳು ಎಲ್ಲ ತುಂಬಾ ಧನ್ಯವಾದಗಳು. ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅನೇಕ ಹೊಸ ಮಕ್ಕಳನ್ನು ನೋಡ್ತಿದ್ದೇನೆ. ಆದ್ರೂ ಕೂಡ ನಾವು ತುಂಬಾ ಜನಸಂಪರ್ಕ ಬೆಳೆಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಹೊಸ ಮುಖ ನೋಡ್ಬೇಕು, ಅದೇ ರೀತಿಯಲ್ಲಿ ಹಿಂದಿನ ಜನಾಂಗ, ಇಂದಿನ ಜನಾಂಗ, ಮುಂದಿನ ಜನಾಂಗ ಕೂಡ ಜೊತೆಗೆ ಸೇರಿ ಕೆಲಸ ಮಾಡಬೇಕು. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾದ್ರೆ ನಮ್ಮ ಮಕ್ಕಳಿಗೆ ನಾವು ಕನ್ನಡ ಕಲಿಸಬೇಕು. ಕನ್ನಡ ತರಗತಿಯನ್ನ ನಾವು ಸುಮಾರು 2003ನೇ ಇಸವಿಯಲ್ಲಿ ಲಕ್ಷ್ಮಿ, ಇವರು ಈಶ್ವರಿ, ವೇಣು ಎಲ್ಲ ಸೇರಿ ಮಾಡ್ಕೊಂಡು ಬಂದಿದ್ದೇವೆ. ಈಗ ಕಿರಣ್ ಭಟ್ನವ್ರು ತುಂಬಾ ಕೆಲಸ ಮಾಡ್ತಾರೆ, ಗುರು ಅವರು ತುಂಬಾ ಕೆಲಸ ಮಾಡ್ತಾರೆ. ಇನ್ನು ನಮ್ಗೆಲ್ರಿಗೂ ಕನ್ನಡ ಬರ್ತದೆ. ನಾವುಗಳು ಒಂದೊಂದು ವರ್ಷದಲ್ಲಿ ಒಬ್ಬರು ಇಬ್ಬರು
ಅಧ್ಯಾಪಕರು ಬಂದ್ರೆ ಕನ್ನಡ ತರಗತಿನ ಮುಂದುವರಿಸಬಹುದು. ಮಕ್ಕಳಿಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ತುಂಬಾ ಮುಖ್ಯ. ಯಾಕಂತ ಹೇಳಿದ್ರೆ ಪ್ರತಿ ಸಲ ಕನ್ನಡ ಮಾತಾಡಿದಾಗ ಅವರೆಲ್ಲ ಇಂಗ್ಲಿಷಲ್ಲಿ ಉತ್ತರ ಕೊಡ್ತಾರೆ. ಉತ್ತರ ಕೊಟ್ಟರು ಕೂಡ ಪದೇ ಪದೇ ನಾವು ಕನ್ನಡದಲ್ಲಿ ಮಾತಾಡಿದಾಗ ಒಂದಲ್ಲ ಒಂದು ರೀತಿಯಲ್ಲಿ ಅವರು ಕನ್ನಡನ ಕಲ್ತ್ಕೊಳ್ತಾರೆ. ಏನೂ ಇಲ್ಲ ಅಂದ್ರೂ ನಾವು ಕನ್ನಡದಲ್ಲಿ ಮಾತಾಡಿದಾಗ ಇಂಗ್ಲಿಷಲ್ಲಿ ಉತ್ತರ ಕೊಟ್ಟರು ದಟ್ ಮೀನ್ಸ್ ದೇ ಅಂಡರ್ಸ್ಟ್ಯಾಂಡ್ ಕನ್ನಡ. ಇಂಡಿಯಾಕ್ಕೆ ಹೋದ್ರೆ ದೇ ಕ್ಯಾನ್ ಕ್ರಿಯೇಟಿವ್ಲಿ ವರ್ಕ್ ವಿತ್ ಪೀಪಲ್. ಯಾಕಂದ್ರೆ ನಾವೆಲ್ಲ ಯಾರಾದ್ರೂ ಅಮೆರಿಕನ್ ಅಂತ ಕೇಳಿದ್ರೆ ವೇರ್ ಆರ್ ಯು ಫ್ರಮ್ ಅಂತ ಕೇಳಿದ್ರೆ ಐ ಆಮ್ ಫ್ರಮ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ವಿಚ್ ಮೀನ್ಸ್ ವಿ ಹ್ಯಾವ್ ಟು ಪ್ರೂವ್ ಇಟ್ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋದ್ರೆ ಅಥವಾ ಈವನ್ ಅಮೆರಿಕನ್ ಮಕ್ಕಳು ಕೂಡ ಹೋಗ್ಬೋದು ನಮ್ಮ ಮಕ್ಕಳ ಜೊತೆಗೆ. ದೇ ಶುಡ್ ಬಿ ಏಬಲ್ ಟು ರೀಡ್ ಕನ್ನಡ ವೆನ್ ದೇ ಗೋ ಟು ಸಿ ದ ಬಸ್ ಆರ್ ಶಾಪ್ ಆರ್ ಸಮಥಿಂಗ್. ಅಂತೆಲ್ಲ ಕೆಲಸಗಳನ್ನ ನಾವು ಮಾಡ್ಬೇಕಾದ್ರೆ ಅದಕ್ಕೋಸ್ಕರ ನಿಮ್ಮೆಲ್ಲ ಸಹಕಾರ ಬೇಕು. ಕನ್ನಡ ಸಂಘ ಇನ್ನೂ ದೊಡ್ಡದಾಗಬೇಕು. ನಾವು 200ಕ್ಕಿಂತ ಜಾಸ್ತಿ ಅಂದ್ರೆ ಸುಮಾರು 600 ಜನರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಹಾಗಾಗಿ ಅಂತ ಎಲ್ಲ ಕೆಲಸ ಆದಾಗ ಕನ್ನಡ ಸಂಘದ ಉದ್ದೇಶ ಎಲ್ಲ ಸಾಧ್ಯತೆ ಆಗ್ತದೆ. ಇನ್ನೊಮ್ಮೆ ಶೋಭರ್ ಅವರಿಗೆ ತುಂಬಾ ಧನ್ಯವಾದಗಳು. ಲಕ್ಷ್ಮಿ ಮತ್ತೆಲ್ಲ ಸದಸ್ಯರಿಗೂ, ವೀರೇಶ್ಗೂ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ and happy ಕನ್ನಡ ರಾಜ್ಯೋತ್ಸವ. ಧನ್ಯವಾದಗಳು. ನಿಮ್ಮ ಸಮಾಜ ಸೇವೆ ಹೀಗೆ ಸಾಗ್ತಾ ಇರಲಿ. ಸಮಾಜಕ್ಕೆ ನಿಮ್ಮಂಥವರ ಅವಶ್ಯಕತೆ ಇದೆ. ದೊಡ್ಡ ಗುರಿಗಳನ್ನು ಮುಟ್ಲಿ ಅಂತ ಆಶಿಸ್ತಾ ತಂಡ ಹರಿಶೆಟ್ಟಿ ಮತ್ತು ಕುಟುಂಬದವರನ್ನ ಬೀಳ್ಕೊಡ್ಬಹುದಿಲ್ಲ. ಸಿರಿಗಂಧವನ್ನು ಹೊರತರುವಲ್ಲಿ ಬಹಳಷ್ಟು ಜನರ ಸಹಾಯ ಬೆಂಬಲ ಇದೆ. ತಮ್ಮ ಬರಹ, ಕಲೆ ಇತ್ಯಾದಿ ಕಳಿಸಿದವರಿಗೆ ಧನ್ಯವಾದಗಳು. ಇದು ಸಾಧ್ಯವಾಗಿದ್ದು ನಿಮ್ಮೆಲ್ಲರಿಂದಲೇ. ಸಿರಿಗಂಧದ ಕಂಪು ಪ್ರತಿಯೊಂದು ಮನೆಗೂ ತಲುಪಬೇಕು ಅಂತ ಒಂದು ಸಿರಿಗಂಧವನ್ನು ಒಂದು ಕುಟುಂಬಕ್ಕೆ ಮೀಸಲಾಗಿಟ್ಟಿದ್ದೇವೆ. ವಿರಾಮದ ಸಮಯದಲ್ಲಿ ನಮ್ಮ ತಂಡದವರು ಇಲ್ಲೇ ವೇದಿಕೆ ಮೇಲಿರ್ತೀವಿ. ಇದನ್ನು ನಿಮ್ಮ ಕೈಲಿಡಲು ನಾವು ಕಾತರರಾಗಿದ್ದೇವೆ. ಸೊ ಹಾಗಾಗಿ ಯಾರು ತಪ್ಪದೆ ಬಂದು ಇಲ್ಲಿ ದಯವಿಟ್ಟು ಸಿರಿಗಂಧವನ್ನು ನಿಮ್ಮದಾಗಿಸ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಇದು ನಮ್ಮ ಚೊಚ್ಚಲ ಪ್ರಯತ್ನ. ಬೇಕಾದಷ್ಟು ತಪ್ಪು ಒಪ್ಪುಗಳಿರ್ಬೋದು. ಒಳ್ಳೆಯದನ್ನು ಮೆಚ್ಚಿಕೊಳ್ಳಿ, ತಪ್ಪುಗಳನ್ನು ಕ್ಷಮಿಸಿ. ಹಾಗೆಯೇ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳೋಕ್ಕೆ ನಾವು ಯಾವಾಗಲೂ ಸಿದ್ಧ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದವ್ರು ಮಾತ್ರ ಮರಿಬೇಡಿ. ದಯವಿಟ್ಟು ಅದನ್ನು ಮರುದಿನ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ತಿರುಗಿನ. ಹಾಗಾದರೆ ಮುಂದಿನ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರಲಿ ಅಂತ ಆಶಿಸ್ತಾ ನಮ್ಮಿಂದ ನಿಮಗಾಗಿ ನಮ್ಮ ಸಿರಿಗಂಧ ಧನ್ಯವಾದಗಳು. ಸ್ನೇಹಪೂರ್ವಕವಾಗಿ ಶೋಭಾರ. ನಮಸ್ಕಾರ.